ಮಹದಾಯಿ ಯೋಜನೆ ಜಾರಿ ವೇದಿಕೆ ಮೇಲೆ ಈ ಭಾಗದ ಹಾಲಿ ಹಾಗೂ ಮಾಜಿ ಶಾಸಕರಿಬ್ಬರ ಬಗ್ಗೆ ಹಿಗ್ಗಾಮುಗ್ಗ ಆರೋಪ ಪ್ರತ್ಯಾರೋಪ ಕೇಳಿಬರ್ತಾ ಇತ್ತು. 2 ವರ್ಷದ ನಿರಂತರ ಹೋರಾಟದಲ್ಲಿ ಇದು ಸಾಮಾನ್ಯವಾಗಿ ಬಿಟ್ಟಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಯಾವಗಲ್ ಹಾಗೂ ಮಾಜಿ ಸಚಿವ ಸಿಸಿ ಪಾಟೀಲ್ ಮಹದಾಯಿ ಹೋರಾಟ ವೇದಿಕೆಗೆ ಒಟ್ಟಾಗಿ ಆಗಮಿಸುವ ಮೂಲಕ ಹೋರಾಟಗಾರರು ಹಾಗೂ ಜನಪ್ರತಿನಿಧಿಗಳ ಮಧ್ಯೆ ಎದುರಾದ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಿದ್ದಾರೆ. ಈ ಮಧ್ಯೆ ನಾಯಕರಿಬ್ಬರ ಭರವಸೆಯಿಂದ ಉಪವಾಸ ನಿರತ ವೀರೇಶ್ ಸೊಬರದ ಮಠ ಅವರನ್ನು ಸತ್ಯಾಗ್ರಹ ಕೈಬಿಡುವಂತೆ ಹೋರಾಟ ಸಮಿತಿಯ ಸದಸ್ಯರು ಒತ್ತಾಯಿಸಿದರು. ನಂತರ ಕಳಸಾಬಂಡೂರಿ ಹಾಗೂ ಮಹದಾಯಿ ಹೋರಾಟ ಸಮನ್ವಯ ಸಮಿತಿ ಸದಸ್ಯರು ಸಭೆ ಸೇರಿ ನಾಳೆ ಜುಲೈ 19ರಂದು ಹುಬ್ಬಳ್ಳಿಗೆ ತೆರಳಿ ವಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಸಂಸದ ಪ್ರಹ್ಲಾದ್ ಜೋಶಿ, ಸಚಿವರಾದ ಎಚ್.ಕೆ. ಪಾಟೀಲ್, ವಿನಯ್ ಕುಲಕರ್ಣಿ ಅವರನ್ನ ಭೇಟಿ ಮಾಡಿ ಮಹದಾಯಿ ಬಗ್ಗೆ ಪ್ರಾಮಾಣಿಕ ಕಾಳಜಿಯನ್ನ ತೋರಿಸುವಂತ ಬಗ್ಗೆ ಒತ್ತಾಯಿಸೋಕೆ ನಿಯೋಗದೊಂದಿಗೆ ತೆರಳುವುದಕ್ಕೆ ತೀರ್ಮಾನಿಸಲಾಯಿತು. ನಂತರ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವ ಬಗ್ಗೆ ಕೂಡ ನಿರ್ಣಯಿಸಲಾಗಿದೆ. ಈ ವಿಷಯವಾಗಿ ಅವರು ಒಂದು ಸಲಹೆ ಕೊಟ್ಟಿದ್ದರು. ನೀವೆಲ್ಲರೂ ಕೂಡಿ ಸ್ವಾಮೀಜಿಯವ್ರಿಗೆ ಹೇಳಿ ಅವ್ರನ್ನ ಅಮರನಾಥ ಉಪವಾಸದಿಂದ ಹಿಂದಕ್ಕೆ ಸರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಮನ್ವಯ ಸಮಿತಿಯೊಳಗೆ ಚರ್ಚೆ ಮಾಡಿ ನಮ್ಮೊಬ್ಬರು ಹಿರಿಯರ ಮೂಲಕ ಸ್ವಾಮೀಜಿಯವ್ರಿಗೂ ಆ ವಿಚಾರಗಳನ್ನು ತಿಳಿಸಿ ಹೇಳಿದ್ವಿ. ಇಲ್ಲ ಮತ್ತು ಸ್ಥಳೀಯ ನಾಯಕರು ಹಿಂಗೆ ಹೇಳ್ಯಾರ ಅದನ್ನು ಮಾಡಿರಿ ಅಂತೇಳಿ. ಇಲ್ಲ, ನಾನು ಅವರಿಗೆ ವಿನಂತಿ ಮಾಡ್ಕೋತೇವೆ, ಆ ರೀತಿಯೊಳಗೆ ಬೇಡ ಅಂತೇಳಿ ಅದಕ್ಕೆ ಸಮನ್ವಯ ಸಮಿತಿಯವರು ಕೂಡ ಆದಷ್ಟು ತಾಬಡತೋಬಡಾಗಿ ಎಲ್ಲ ನಾಯಕರ ಮೇಲೆ ಇನ್ನೊಂದು ಸ್ವಲ್ಪ ಒತ್ತಡ ಕೂಡಿಸಿ ಅವರು ಒಂದು ಉಪವಾಸವನ್ನು ಅಂತ್ಯಗೊಳಿಸೋದಕ್ಕೆ ನಾಯಕರ ಮೇಲೆ ಒತ್ತಡ ಹಾಕುವಂಥ